ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಶ್ರಾವಣ ಶುಕ್ರವಾರದ ಲಕ್ಷ್ಮೀ ಪೂಜೆಯ ನೈವೇದ್ಯಕ್ಕೆ ಅಂತ ಕರಿಗಡಬನ್ನು ಮಾಡಿದ್ದೇನೆ. ನೋಡ್ರಿ, ನಾವು 4 ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತೇವೆ ರೀ. ಇದು 3ನೇ ವಾರದ ಲಕ್ಷ್ಮೀ ಪೂಜೆ ರೀ. ಅದಕ್ಕೆ ನಾನು ಇವತ್ತು ಈ ಹೂರಣದ ಕಡುಬು ಮಾಡಿದ್ದೇನೆ. ನೋಡ್ರಿ, ಈ ಹೂರಣ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೀವು ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ಈ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡಿರಿ, ಇವತ್ತು ನಾನು ಲಕ್ಷ್ಮೀ ಪೂಜೆ ನೈವೇದ್ಯಕ್ಕಂತ ಕರಿಗಡುಬು ಮಾಡ್ಬೇಕು ಅಂದ್ಕೊಂಡಿನ್ರಿ. ಅದಕ್ಕೆ ಒಂದು ಗ್ಲಾಸ ಬ್ಯಾಡಿನ ತೊಗೊಂಡು ನೋಡಿರಿ. ಈಗ ಈ ಬ್ಯಾಡಿನ ಇದಕ್ಕೆ ಹಾಕಿ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಹಾಕ್ಬೇಕ್ರಿ. ಮೊದಲಿಗೆ ನೀರು ಒಂದು ಸ್ವಲ್ಪ ಬೆಚ್ಚಗೆ ಇಟ್ಕೊಂಡೇನ್ರಿ. ಈಗ ಇದ್ರಾಗೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡಿರಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ, ಅಂದ್ರೆ ಬ್ಯಾಳೆ ಚೆಂದ ಕುದಿತಾವ್ರಿ. ಇದಕ್ಕೂ ಒಂದು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ಕೈ ಮಾಡಿ ಹಾಕ್ಬೇಕು, ಅಂದ್ರೆ ಬ್ಯಾಳೆ ಮಸ್ತ್ ಕುದಿತಾವೆ ನೋಡಿರಿ. ಇದು ನೋಡಿರಿ, ಎಲ್ಲ ಕೈಲಿ ಚೆಂದ ಕಲಿಸಿದ್ರೆ ಎಲ್ಲ ಎಣ್ಣೆ ಹಾಕ್ತೇವ್ರಿ. ಈಗ ಗ್ಲಾಸಿಗೆ ಹಾಕ್ತೀವಿ ನೋಡಿರಿ. ನೋಡಿರಿ, ಒಂದು ಗ್ಲಾಸ್ ಐತಲ್ರಿ. ಈಗ ಇದನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ನೋಡಿರಿ. ಈಗ ಕುಕ್ಕರ್ನ ಕ್ಲೋಸ್ ಮಾಡಿ ಇಡ್ತೀನಿ ನೋಡಿರಿ. ಇದಕ್ಕೆ ಅಷ್ಟೇ 1-2 ವಿಸಿಲ್ ಅಷ್ಟೇ ಹೊಡೆಸ್ಕೋಬೇಕು ರೀ. ಭಾಳ ಆದ್ರೆ ಬ್ಯಾಳೆ ನುಣ್ಣಗೆ ಕುದೀತಂದ್ರೆ ಹೋಳಿಗೆ ಕಡುಬು ಚಲೋ ಆಗಲ್ಲ ರೀ. ಹೀಗಾಗಿ 2 ವಿಸಿಲ್ ನೋಡಿರಿ. ಈಗ ಇದನ್ನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ನೋಡಿರಿ ಅಷ್ಟೇ. ಈಗ ನೋಡಿರಿ, ಇದಕ್ಕೆ ಬ್ಯಾಳೆ ಕುದೀತನ ರೀ. ಈ ಹಿಟ್ಟು ನಾದ್ಕೊಳ್ಳಿ ನೋಡಿರಿ. ಈ ಹಿಟ್ಟು ಚಾಣಸ್ಕೊಂಡು ತೊಗೊಂಡಿನ್ರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೀನಿ ರೀ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ನೋಡಿರಿ. ಸ್ವಲ್ಪ ಎಣ್ಣೆ ಹಾಕೋತಾರೆ. ಈಗ ಇದನ್ನು ಈ ಹಿಟ್ಟನ್ನು ನಾದ್ಕೊಂಬರ್ತೀನಿ ನೋಡಿರಿ. ನೋಡಿರಿ, ಈಗ ಇದು ಬ್ಯಾಳಿನ ಕುದ್ದದ ನೋಡಿರಿ. ನೋಡಿ, ಫುಲ್ ಮೆತ್ತಾಗಿದೆ ರೀ. ಈ ಥರ ಕುದಿಬೇಕು ನೋಡಿರಿ. ಈಗ ಇದನ್ನು ಬಸಿತೀನಿ ನೋಡಿರಿ. ಬಸೋವಾಗ ಎಲ್ಲ ನೀರೆಲ್ಲ ತೆಗಿಬೇಕಾರೆ ಇದನ್ನು. ಈಗ ನೀರು ತೆಗಿತಾರೆ. ಈ ಹಿಟ್ಟು ನೋಡಿ, ಇದೆಲ್ಲ ಗಟ್ಟಿನೇ ನಾದ್ಬೇಕು ರೀ. ಇದು ಹೋಳಿಗೆಗಾದ್ರೆ ನಾವು ಮೆತ್ತಗೆ ನಾದ್ಕೋಬೇಕಾಗ್ತದೆ ರೀ. ಕಡುಬಿಗೆ ನಾವು ಗಟ್ಟಿನೇ ನಾದ್ಕೋಬೇಕು ನೋಡಿರಿ. ಇದನ್ನು ನೀರು ಹಾಕಿ ನಾದ್ತೀನಿ ನೋಡಿರಿ. ನೋಡಿರಿ, ಈ ಥರ ಕರೆಕ್ಟಾಗಿ ನಾದ್ಕೊಂಡು ಸ್ವಲ್ಪ ಹಿಟ್ಟು ಎಣ್ಣೆ ಹಚ್ಚಿ ನೋಡಿರಿ. ಮೇಲೆ ಎಣ್ಣೆ ಹಚ್ಚಿ ಈ ಥರ ಮಿಕ್ಸ್ ಇಡಬೇಕು ನೋಡಿರಿ. ಇದನ್ನು ಇಡ್ತೀನಿ ನೋಡಿರಿ ಮುಚ್ಚಿ. ಇದು ಅನ್ಕತನ ನೆನೆಯಿಂದ ಹಿಟ್ಟು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ನೋಡಿರಿ. ನೋಡಿರಿ, ಈಗ ಎಲ್ಲ ನೀರೆಲ್ಲ ತೆಗ್ದೀನಿ ನೋಡಿರಿ. ಬಸ್ಕೊಂಡು ಬಂದೇನಿ ರೀ. ಈ ಥರ ಬಸೋದು ನೋಡಿರಿ. ನೀರೆಲ್ಲ ತೆಗಿಬೇಕು. ಇದು ಕಟ್ರಿ, ಇದು ಬ್ಯಾಳಿದು. ಈಗ ಇದಕ್ಕೆ ಬೆಲ್ಲ ಹಾಕ್ತೀನಿ ನೋಡಿರಿ. ಈಗ ನಾವೇನು 1 ಗ್ಲಾಸ್ ಬ್ಯಾಳೆ ತೊಗೊಂಡಿದ್ದೇವಲ್ಲ ರೀ, ಅದೇ ಗ್ಲಾಸಿಗೆ 1 ಗ್ಲಾಸ್ ಬೆಲ್ಲ ಹಾಕ್ಬೇಕು ನೋಡಿರಿ. ಇದು ಸರಿನೇ ಹಾಕ್ಬೇಕು ರೀ, ಅಂದ್ರೆ ಕರೆಕ್ಟ್ ಆಗ್ತದೆ ರೀ. ಈಗ ಇದು ಹಾಕ್ತೀನಿ ನೋಡಿರಿ ಬೆಲ್ಲನ. ಈಗ ಚೆಂದಾಗೆ ಮಿಕ್ಸ್ ಮಾಡ್ತಾರೆ. ಕಲಿಸ್ಬೇಕ್ರಲ್ಲ. ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿರಿ. ನೋಡಿರಿ, ಇದು ಏಲಕ್ಕಿ ಪುಡಿನ ಹಾಕ್ತೀನಿ ನೋಡಿರಿ. ಇದನ್ನು ಹಾಕಿ ಚೆಂದಾಗೆ ಮಿಕ್ಸ್ ಮಾಡ್ಕೊಬೇಕ್ರಿ. ನೋಡಿರಿ, ಇದು ಚೆಂದಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕುದಿಬೇಕ್ರಿ. ಇದು ಬೆಲ್ಲ ಹಾಕಿದ್ಮೇಲೆ ರೀ ಒಂದು ಸ್ವಲ್ಪ ಕುದಿಸ್ಕೋಬೇಕ್ರಿ. ಈ ಥರ ಕುದಿಯಾಕತ್ತದ ನೋಡಿರಿ. ಈಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡಿರಿ. ನೋಡಿರಿ, ಈಗ ಗ್ಯಾಸ್ ಆಫ್ ಮಾಡೀನಿ ರೀ. ಈಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣ ಮಾಡ್ಕೊಂಡ್ಬರ್ತೀನಿ ನೋಡಿರಿ. ಈಗ ನೋಡಿ, ಇದನ್ನು ಸಣ್ಣ ಮಾಡ್ಕೊಂಡ್ಬರ್ತೀನಿ ನೋಡಿರಿ. ನೋಡಿರಿ, ಈಗ ಮಿಕ್ಸರ್ಗೆ ಹಾಕೊಂಡ್ಬಂದು ನೋಡಿರಿ. ಇದು ಸಣ್ಣ ಆಗ್ಯದ ನೋಡಿರಿ. ಈ ಥರ ಸಣ್ಣ ಪೇಸ್ಟ್ ಆಗತ್ತೆ ರೀ, ಅಂದ್ರೆ ಕಡುಬು ಮಸ್ತ್ ಆಗ್ತಾವೆ ರೀ. ಈಗ ಹೂರಣನೂ ರೆಡಿ ಆಗ್ಯದ್ರಿ. ಹಿಟ್ಟು ನಾದ್ಕೊಂಡ್ರಿ. ಕಡುಬನ್ನು ಮಾಡ್ತೀನಿ ನೋಡಿರಿ. ನೋಡಿರಿ, ಈಗ ಹಿಟ್ಟು ನೆಂದದ್ರಿ. ಫುಲ್ ಹಿಟ್ಟನೂ ರೆಡಿ ಆಗಿದ್ರಿ, ಹೂರಣನೂ ರೆಡಿ ಆಗ್ಯದ. ಈಗ ಕಡುಬು ಮಾಡ್ತೀನಿ ನೋಡಿರಿ. ಮೊದಲಿಗೆ ಒಂದು ಸ್ವಲ್ಪ ಹಿಟ್ಟು ತೊಗೊಂಡ್ರಿ, ಸಣ್ಣ ಉಳ್ಳಿ ಮಾಡ್ಕೋಬೇಕು ನೋಡಿರಿ. ಈಗ ಇಟ್ಟು ಉಳ್ಳಿ ಮಾಡ್ಕೊತೀನಿ ನೋಡಿರಿ. ಒಂದಿಷ್ಟು ನೋಡಿರಿ, ಈ ಥರ ಉಳ್ಳಿನ ಮಾಡ್ಕೊಳ್ಳೋದ್ರಿ. ಈಗ ಲಟ್ಟಿಸ್ಬೇಕು ನೋಡಿರಿ. ಇದನ್ನು ಲಟ್ಟಿಸ್ತಾರೆ. ಸ್ವಲ್ಪ ಮೊದಲಿಗೆ ಎಣ್ಣೆ ಹಚ್ಕೋಬೇಕು ರೀ.
ಇಟ್ಟು ಈ ಥರ ಲಟ್ಸೋದು ನೋಡಿರಿ. ಈಗ ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ತಾರೆ ನೋಡಿರಿ. ಈ ಥರ ಲಟ್ಸೋದ್ರಿ. ಈಗ ಇದಕ್ಕೆ ಹೂರಣನ ತುಂಬೋದು ನೋಡಿರಿ. ಅಂದ್ರೆ ಈ ಥರ ಹೂರಣ ಹಚ್ಬೇಕ್ರಿ. ಈ ಥರ ಹಚ್ಚಿ ಇದನ್ನು ಹಿಂಗೆ ಮಡ್ಚೋದು ನೋಡಿರಿ. ಈ ಥರ ಮಾಡೋದು ಕಡುಬು ರೆಡಿ ಐತೆ ನೋಡಿರಿ. ಇದೇ ಥರ ಇನ್ನೊಂದು 4-5 ಮಾಡ್ತೀನಿ ರೀ ನೋಡಿರಿ. ಈಗ ಇನ್ನೊಂದು ಮಾಡೀನಿ ರೀ. ಈಗ ಇದೇನು ಈ ಥರ ಮಾಡಿದೆವಲ್ರಿ, ಇದು ದಂಡಿಗೆ ಮಡಚ್ಕೋತೀವಿ ನೋಡಿರಿ. ಇದು ಮಡ್ಚೋದು ತೋರಿಸ್ತಾರೆ ನಿಮಗೆ ನೋಡಿರಿ. ಇದೇನು ಮಡ್ಚೋದಂದಿಲ್ಲ ಈ ಥರ ಮಡ್ಚೋದು. ಹಿಂಗೆ ನಾವು ಮಡ್ಚೋದು ಅಂದ್ರೆ ರೀ ಎಣ್ಣೆಗೆ ಬಿಟ್ಟು ಕೂಡಲೇ ಬಾಯಿ ಓಪನ್ ಆಗಲ್ಲ ರೀ. ಕಡುಬು ಚಂದ ಕರಿತಾವೆ ನೋಡಿ. ಈ ಥರ ಮಡ್ಚೋದು ನೋಡಿರಿ. ನೋಡಿರಿ ಈ ಥರ ಮಾಡೋದು ನೋಡಿರಿ ಕಡುಬು. ಈ ಥರ ಮಡ್ಚೀನಿ ನೋಡಿರಿ. ಹಿಂಗೆ ಮಡ್ಚಿದ್ರೆ ಒಟ್ಟು ನಾವು ಎಣ್ಣೆಗೆ ಬಿಟ್ಟರೆ ಓಪನ್ ಆಗಲ್ಲ ನೋಡಿರಿ. ಈಗ ನೋಡಿರಿ ಈ ಥರ ಎಲ್ಲ ಕಡುಬನ್ನ ಮಾಡಿ ನೋಡಿರಿ. ಈಗ ಇದನ್ನು ಕರಿತೀವಿ ನೋಡಿರಿ. ನೋಡಿರಿ ಈಗ ಎಣ್ಣೆನೂ ಕಾಯ್ದದ್ರಿ. ಇವು ಕಡುಬನ್ನ ಬಿಡ್ತೇವೆ ನೋಡಿರಿ. ಸ್ವಲ್ಪ ಎಣ್ಣೆ ಬಿಟ್ಟು ಕರಿತೇವೆ ನೋಡಿರಿ. ಈಗ ಸ್ವಲ್ಪ ಸ್ಪಳಿಶ್ ಹಾಕ್ತೇವೆ ನೋಡಿರಿ. ಮತ್ತೊಮ್ಮೆ ತಿರುಗಿ ಹಾಕ್ತೇವೆ ನೋಡಿರಿ. ಎರಡು ಸೈಡ್ ಚೆಂದಾಗಿ ಕರಿದೇವಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನೋಡಿರಿ ಕರಿಗಳು. ಈಗ ಇವನ್ನ ತೆಗಿತೀವಿ ನೋಡಿರಿ. ಸೂಪರಾಗಿ ಬಂದವು ನೋಡಿರಿ ಕರಿಗಡುಬು. ಇನ್ನು ಇವನ್ನು ಕರಿತೀವಿ ನೋಡಿರಿ. ಈಗ ನೋಡಿರಿ ಇವನು ಕರ್ದವ್ರಿ. ತೆಗಿತೀವಿ ನೋಡಿರಿ. ಸೂಪರಾದ ಕರಿಗಡುಬು ರೆಡಿ ನೋಡಿರಿ. ನೋಡಿರಿ ಲಕ್ಷ್ಮೀ ಪೂಜೆ ನೈವೇದ್ಯಕ್ಕೆ ಕರಿಗಡುಬು ರೆಡಿ ಆಗಿದ್ದಾವೆ ನೋಡಿರಿ. ಈಗ ಇದ್ರ ಜೊತೆಗೆ ತುಪ್ಪ ಹಚ್ತೀನಿ ನೋಡಿರಿ. ನೋಡಿರಿ ತುಪ್ಪನೂ ಹಚ್ಚಿದ್ದೀನಿ ರೀ. ಈ ತುಪ್ಪದ ಜೊತೆಗೆ ಕಡುಬು ತಿಂದ್ರೆ ಸೂಪರ್ ನೋಡಿರಿ. ಕರಿಗಡುಬು ತುಪ್ಪ ಭಾರಿ ಬೆಸ್ಟ್ ಆಗ್ತದೆ ನೋಡಿರಿ. ನಾನು ಮಾಡಿರೋ ಈ ಕರಿಗಡುಬು ನಿಮಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಈಗ ನಿಮಗೆ ಒಂದು ಕರಿಗಡುಬನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿರಿ ಈಗ ಇದೊಂದು ಕಡುಬನ್ನ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ. ನೋಡಿರಿ ಎಷ್ಟು ಸೂಪರಾಗಿ ಬಂದ ನೋಡ್ರಿ. ಒಳಗೆ ಹೂರಣ ಅದು ಈ ಥರ ಓಪನ್ ಮಾಡಿದ ಕಡುಬನ್ನು ಈ ತುಪ್ಪಿನಲ್ಲಿ ಎತ್ಕೊಂಡು ತಿಂದರೆ ಸೂಪರ್ ನೋಡಿರಿ. ನಮಸ್ಕಾರ ರೀ ಎಲ್ಲರಿಗೂ.